ಹೇ ಹೊಸ ದಿನ ಹೊಸ ಪ್ಲೇಸ್. ಥೈಲ್ಯಾಂಡ್ ಬಂದ್ಬಿಟ್ಟು 3 ತಿಂಗಳು ಎಲ್ಲೋ ಎಸ್ಕೇಪ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನಗೆ ಏನಾಯ್ತು ನನಗೆ ಗೊತ್ತಿಲ್ಲ. ಇವಾಗ ಕರೆಂಟ್ಲಿ ನಾನು ಮೈಸೂರಲ್ಲಿದ್ದೀನಿ. ಇವಾಗ ನಾನು ಹಿಂದೆ ನೋಡ್ತಾ ಇದ್ದಿರಲ್ಲ, ಒಂದು ಜಿಮ್ಗೆ ಜಾಯ್ನ್ ಆಗಿದ್ದೀನಿ ಫಾರ್ ಅಬೌಟ್ 15 days ಸಾಚ್. 3 ತಿಂಗಳು ಮೈಸೂರಲ್ಲಿದ್ರು ಏನು ಮಾಡಿಲ್ಲ, ಒಂದೇ ಕೆಲಸ ಮಾಡಿದೆ, ಪಾರ್ಟಿ ಮಾಡಿದೆ. ಪಾರ್ಟಿ 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 ಎಷ್ಟು ಪಾರ್ಟಿ ಮಾಡಿದೆ ಅಂದ್ರೆ ದಟ್ ಇಟ್ ಸೋ ಹ್ಯಾಪನ್ ದಟ್ ಇಲ್ಲೆಲ್ಲ ನೋವು ಬರೋಕ್ ಸ್ಟಾರ್ಟ್ ಆಯ್ತು. ಎಷ್ಟು ನೋವು 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 ಅಂದ್ರೆ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಆಮೇಲೆ ಐ ಡೆಂಟ್ ಗೋ ಟು ಡಾಕ್ಟರ್, ಐ ಡೋಂಟ್ ಗೋ ಟು ಡಾಕ್ಟರ್. ನನಗೆ ಆ ಟೈಮ್ ಸ್ಲಿಪ್ ಡಿಸ್ಕ್ ಆದಾಗಲೂ ಡಾಕ್ಟರ್ ಹತ್ರ ಹೋಗಿಲ್ಲ. ಬಿಕಾಸ್ ಐ ಬಿಲೀವ್ ಇನ್ ಮೇಕಿಂಗ್ ಶೋರ್ ಐ ಗೆಟ್ ಆಲ್ ರೈಟ್. ಬಿಕಾಸ್ ಬಾಡಿ ಏನಾದ್ರೂ ಮಾಡಿ ಅದೇ ರಿಪೇರಿ ಮಾಡ್ಕೊಳ್ಳುತ್ತೆ, ಅದಕ್ಕೊಂದು ಚಾನ್ಸ್ ಕೊಡಬೇಕು. ಆ ನೋವು ತಡ್ಕೊಳ್ಳೋಕೆ ಬಂದ್ರೆ ಇಟ್ ವಿಲ್ ಹ್ಯಾಪನ್, ಯು ಗೆಟ್ ಬೆಟರ್. ಅದಕ್ಕೆ ನಾನು ಐ ವಾಸ್ ಡೂಯಿಂಗ್ ದ ಡಯಾಗ್ನೋಸ್, ಹುಡುಕ್ತದ ಏನಕ್ಕೆ ಅಂತ ನೋಡಿದ್ರೆ ನಂದು ಲಿವರ್ ಎನ್ಲಾರ್ಜ್ಮೆಂಟ್ ಆಗ್ಬಿಟ್ಟಿತ್ತು. ಅಂಡ್ ಪ್ಲಸ್ ಏನಾಗ್ಬಿಟ್ಟಿತ್ತು ಗೊತ್ತಾ, ಫ್ಯಾಟಿ ಲಿವರ್. ಏನಕ್ಕೆ? ಪಾರ್ಟಿ ಬೇಡದಿರೋ ಊಟ ಎಲ್ಲ ಕಬಾಬ್ ಗಿಬಾಬ್ ಎಲ್ಲ ತಿಂದ್ಬಿಟ್ಟು ಎಕ್ಕುಡ್ಸ್ಬಿಟ್ಟಿದೆ, ಲಿವರ್ ಊದ್ಕೊಬಿಟ್ಟಿತ್ತು. ಅಂದ್ರೇನು, ಡೈರೆಕ್ಟ್ ಟಿಕೆಟ್ ನಮ್ಮ ದೇವರಿಗೆ ರೆಡಿ ಇತ್ತು. ಇವಾಗ ನಾನು ಏನಾದ್ರು ಅದನ್ನ ರಿಡ್ಯೂಸ್ ಮಾಡಿದ್ರೆ ಐ ವಿಲ್ ಡೆಫಿನೆಟ್ಲಿ ಗೋ ಫುಲ್ ಫಾಸ್ಟ್ ಆಗಿ ಹೋಗ್ಬಿಡ್ತೀನಿ. ಸೊ ಅದಕ್ಕೆ I decided to change it anbiಟ್ಟು. For the last 8 days, what I did was I went on a good diet to because ನನಗೆ ಇಷ್ಟು ಪೇನ್ ಅಂದ್ರೆ I could not even do any kind of workout. ಅದನ್ನ ಪೇನ್ ಕಮ್ಮಿ ಆದಾಗ I thought let me start the workout as such because it is very very important. ನಾನು ವರ್ಕೌಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಬಟ್ ನನಗೆ ಲಾಸ್ಟ್ 5 ವರ್ಷದಿಂದ ನನ್ನ ತಲೆಗೆ ಏನಾಗಿತ್ತೋ ಗೊತ್ತಿಲ್ಲ, ಏನು ಮಾಡಿಲ್ಲ. ಅದು ಬಿಡಿ, 2 ವರ್ಷದಿಂದ ಸುತ್ತಾರೋನು ಲಾಸ್ಟ್ 3 ತಿಂಗಳು ಏನಕ್ಕೆ ನಾನು ಮನೇಲಿ ಇದ್ದೆ ಅಂತ ನನಗೆ ಗೊತ್ತಿಲ್ಲ. ಆಯ್ತಾ, ತಲೆ ಏನ್ ಕೆಡ್ತೋ ಗೊತ್ತಿಲ್ಲ. ಇಟ್ಸ್ ನಾಟ್ ದಟ್ ಐ ಡೋಂಟ್ ಹ್ಯಾವ್ ಮನಿ ಆರ್ ಎನಿಥಿಂಗ್ ಆಫ್ ದಟ್ ಸಾರ್ಟ್, ಹೋಗ್ಲೇ ಇಲ್ಲ. ಆಯ್ತಾ, ಬಟ್ ನೌ ಐ ಡಿಸೈಡೆಡ್ ಐ ವಾಂಟ್ ಟು ಗೋ. ವಿಯೆಟ್ನಾಂ ವೀಸಾಗೆ ಅಪ್ಲೈ ಮಾಡಿದ್ದೀನಿ. ಸೊ 9th of February ಐ ಶುಡ್ ಬಿ ದೇರ್. ಇವತ್ತು ರೆಕಾರ್ಡ್ ಮಾಡ್ತಾ ಇರೋದು ಬಂದು 25th of January 2025. ಸೊ ಇನ್ನೊಂದು 15 days ಅಷ್ಟೊತ್ತಿಗೆ ನಾನು ಐ ಶುಡ್ ಬಿ ದೇರ್. ಹೋಪ್ಫುಲಿ ಇಫ್ ದ ವೀಸಾ ಕಮ್ಸ್. ಬರಲಿಲ್ಲ ಅಂದ್ರೆ ವಿ ವಿಲ್ ಸಿ ವಾಟ್ ಟು ಡೂ ನೆಕ್ಸ್ಟ್. ಮೇ ಬಿ ಐ ರೀ ಅಪ್ಲೈ ಆರ್ ಕಂಬೋಡಿಯಾಗೆ ಎಲ್ಲಾದ್ರೂ ಅಪ್ಲೈ ಮಾಡ್ತೀನಿ. ಐ ಆಮ್ ಗೋನಾ ಗೋ. ಬಟ್ ಈಸಲಿ ವಾಟ್ ಐ ವಾಂಟ್ ಟು ಡೂ ಇಸ್ ವಿತ್ ನೋ ಪಾರ್ಟಿ ಫಾರ್ ಸಮ್ ಟೈಮ್. ಆಯ್ತಾ, ಸೊ ದಟ್ ಐ ವಾಂಟ್ ಟು ಬಿಕಮ್ ಯಂಗ್, ಐ ವಾಂಟ್ ಟು ಲುಕ್ ಯಂಗ್. ಸ್ಕಿನ್ ಟೈಟ್ನಿಂಗ್ ಮಾಡಬೇಕು. ದೆನ್ ಫುಲ್ ಆರ್ಗನ್ಸ್ನೆಲ್ಲ ಐ ವಾಂಟ್ ಟು ಮೇಕ್ ಇಟ್ ಫ್ರೆಶ್, ಫುಲ್ ಸರ್ವಿಸಿಂಗ್ ಮಾಡಬೇಕು. ಅದಕ್ಕೆ ಐ ಹ್ಯಾವ್ ದ ಪ್ಲಾನ್ as such. ಅದೆಲ್ಲ ಬೇಕಂದ್ರೆ ನಿಮಗೆ ಐ ವಿಲ್ ಆಲ್ಸೋ ಟೆಲ್ ಯು ಅಬೌಟ್ ಇಟ್. ಅಂಡ್ ಸೊ ನನ್ನ ಟ್ರಿಪ್ ಅಲ್ಲಿ ಜೊತೆಗೆ ಐ ವಾಂಟ್ ಟು ಮೇಕ್ ಶೋರ್ ದಟ್ ಅಟ್ ಲೀಸ್ಟ್ half an hour ಐ ವಾಂಟ್ ಟು ವರ್ಕ್ಔಟ್. ಸೊ ಇವಾಗ ನಾನು ನಿನ್ನೆನೆ ಸ್ಟಾರ್ಟ್ ಮಾಡಿದೆ. ನಾನು ಇವತ್ತೆಲ್ಲ ಬಾಡಿ ಪೇನ್ ಇದೆ. ಆಯ್ತಾ, ಲೈಟ್ ಮಾಡಿದ್ರು ಬಾಡಿ ಪೇನ್ ಇದೆ. ದಟ್ ಇಸ್ ಕಾಮನ್. ಸೊ ಓಡೋಗೋದ್ರಿಂದ ಇಟ್ಸ್ ಆಫ್ ನೋ ಯೂಸ್ as such. ಇವಾಗ ನಾನು ಏನೇನು ಮಾಡ್ತೀನಿ ನೆಕ್ಸ್ಟ್, no, because the idea is I want to lose 21 kg. ನಾನು ಸ್ಟಾರ್ಟ್ ಮಾಡಿದಾಗ 86.7 ಇದ್ದೆ, ಆಲ್ರೆಡಿ 4 kg ಡೌನ್ ಇದ್ದೀನಿ. ಬಿಫೋರ್ ದ ವರ್ಕೌಟ್ ಸ್ಟಾರ್ಟ್ ಆಗೋದ್ರಲ್ಲೇ 4 kg ಡೌನ್ ಮಾಡಿದ್ದೀನಿ. ದಟ್ ಈಸ್ ಇನ್ 8 days. Fantastic, yes or no? But ಇನ್ನ I've got about 21 kg I want to drop. I want to come down to 60-61 kg. ಫ್ಯಾಟ್ ಎಲ್ಲ ಕಿತ್ತಾಕ್ಬಿಡ್ಬೇಕು. ಆ ಬೊಜ್ಜು ಕೊಬ್ಬು ಎಲ್ಲ ಇದೆಲ್ಲ, ಈ ಕೊಬ್ಬು ಕಾಣಿಸೋ ಕೊಬ್ಬೆಲ್ಲ ಹೋಗ್ಸ್ಬಿಡೋಣ ಅಂತ ಪ್ಲಾನ್ ಇದೆ. ದಟ್ ಇಸ್ ವಾಟ್ ಐ ವಾಂಟ್ ಟು ಡೂ. ಸೊ ಅದನ್ನೆಲ್ಲ ನಾನು ಮಾಡಿದ್ದು ನೀವು ನೋಡ್ಕೊಂಡು ಮಾಡ್ಕೊಂತೀನಿ. ಹೆಲ್ದಿ ಆಗ್ತೀನಿ ಅಂದ್ರೆ ಮೇಲ್ಸ್ ಫಿಮೇಲ್ಸ್ ಇಬ್ರು ಮಾಡಬಹುದು. ಮಾಡ್ತೀನಿ ಅಂದ್ರೆ ಯು ಕ್ಯಾನ್ ಆಕ್ಚುಲಿ ಗೋ ಟು ಅನದರ್ ಚಾನಲ್ ಇದೆ ಕಾಲ್ಡ್ ಶೋ ಆಫ್ ಫಿಟ್. ಶೋ ಆಫ್ ಅನ್ನೋದು ಒಂದು ವರ್ಡ್, ಸ್ಪೇಸ್ ಫಿಟ್ FIT ಅನ್ನೋದು ಇನ್ನೊಂದು ವರ್ಡ್. ಸೊ ಆ ಚಾನಲ್ ಅಲ್ಲಿ ನಾನು ಹಿಂದಿಯಲ್ಲಿ ಹೇಳ್ತಾ ಇದ್ದೀನಿ. ಬಿಕಾಸ್ ಲೆಟ್ ಇಟ್ ಹೆಲ್ಪ್ ಆಲ್ ದ ಪೀಪಲ್ ಇನ್ ಇಂಡಿಯಾ ಅಂದ್ಬಿಟ್ಟು ಮಾಡೋದಕ್ಕೆ ಮಾಡ್ಕೊಳ್ಳಿ ಅಂತ. ಬೇಸಿಕಲಿ ಐ ಯೂಸ್ ಟು ಆಲ್ವೇಸ್ ಟಾಕ್ ಇನ್ ಇಂಗ್ಲಿಷ್ ಇನ್ ದಟ್ ಚಾನಲ್. ಐ ಹ್ಯಾವ್ ಗಾಟ್ ಓವರ್ 1000 videos ಸಚ್. ನಾನು ಜಿಮ್ ಅಲ್ಲಿ ಆಗೋದೆಲ್ಲ ರೆಕಾರ್ಡ್ ಮಾಡಿ ಹಾಕಿದ್ದೀನಿ. ಬಟ್ ಬದನೆಕಾಯಿ ಯಾರು ಯೂಸ್ ಮಾಡಿಲ್ಲ. ಮಾಡಿಲ್ಲ ಮಾಡ್ಕೊಳ್ಳಿ ಬಿಡಿ, ದುಡ್ಡು ಕೊಟ್ಟು ಬರ್ತಾರೆ. ಬಟ್ ಫ್ರೀಯಾಗಿ ಕೊಟ್ಟರೆ ಯಾರು ಮಾಡೋದಿಲ್ಲ. ದಟ್ ಇಸ್ ಹೌ ದ ವರ್ಲ್ಡ್ ಇಸ್. ಸೊ ಇದನ್ನ ಹೇಳ್ಬೇಕಾಗಿತ್ತು. ಬಿಕಾಸ್ 3.5 months ಇಂದ ಯಾರೋ ಮೆಸೇಜ್ ಹಾಕಿಲ್ಲ ಬಿಡಿ, ಯಾರು ಇಲ್ಲ. ಬಟ್ ಐ ವಿಲ್ ಡೆಫಿನೆಟ್ಲಿ ಹ್ಯಾವ್ millions of followers. ಬಿಕಾಸ್ ಈ ಎಕ್ಸೈಟ್ಮೆಂಟ್ ಎಷ್ಟೊಂದು ದಿವಸದಿಂದ ಮುಚ್ಚೋಗ್ಬಿಟ್ಟಿತ್ತು. ಏನಕ್ಕೆ ಮುಚ್ಚೋಗಿತ್ತು ಗೊತ್ತಿಲ್ಲ. ಬಿಕಾಸ್ ಐ ವಾಸ್ ಕಾನ್ಸಂಟ್ರೇಟ್. ಈ ಟೈಮಲ್ಲಿ ನಾನು ಕೂತ್ಕೊಂಡು ಪಾರ್ಟಿ ಸ್ಟಾರ್ಟ್ ಮಾಡ್ತಾ ಇದ್ದೆ. ಇಟ್ಸ್ ಅಬೌಟ್ 12 o'clock. Believe me or not, 12 o'clock ನಾನು ಪಾರ್ಟಿ ಸ್ಟಾರ್ಟ್ ಮಾಡ್ತಿದ್ದೆ till 6 o'clock. After that I don't know what in the world would happen. Now I decided I want to change it for some time as such. And if I want to party, ಬೇರೆ ತರ ಪಾರ್ಟಿ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. ಸೊ ಹೇಳ್ತಾ ನಾನು ನಿಮಗೆ 9th of February ಇದ್ರಲ್ಲಿ ಸಿಗ್ತೀನಿ. ಯಾವ್ದ್ರಲ್ಲಿ? ವಿಯೆಟ್ನಾಂ ಅಲ್ಲಿ ಸಿಗ್ತೀನಿ. ವೀಸಾ ಸಿಕ್ಕಿದ್ರೆ, ವೀಸಾ ಸಿಕ್ಕಿಲ್ಲ ಅಂದ್ರೆ ಬೇರೆ ಏನಾದ್ರು ನೋಡೋಣ. ಸೊ ದಟ್ ಇಸ್ ಮೈ ಹೋಪ್ಫುಲಿ ದಟ್ ಇಸ್ ಮೈ ಪ್ಲಾನ್ as such. ಸೊ ಹೇಳ್ತಾ ನಾನು ನಿಮ್ಗೆ ಅಲ್ಲಿ ಸಿಗ್ತೀನಿ. ಈಗ ಸದ್ಯಕ್ಕೆ ವರ್ಕೌಟ್ ಮಾಡ್ತೀನಿ. ಆ ವರ್ಕೌಟ್ ನೋಡ್ಬೇಕಂದ್ರೆ ನೀವು ಶೋ ಆಫ್ ಇಟ್ ಹೋಗಿ ಮಾಡಿ, ಹೆಲ್ದಿ ಆಗಿರಿ. ಬರಲಾ?